ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ಧ್ಯಾನಕ್ಕಾಗಿರುವಂಥ ವಿಷಯ, ವಾಕ್ಯದ ಬಲದಿಂದ ಸೈತಾನನನ್ನು ಜಯಿಸಿರಿ. ಅದಕ್ಕೆ ಆಧಾರವಾಗಿ ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 11ನೇ ವಚನ, ಅವರು ಪ್ರಾಣದ ಮೇಲಿನ ಪ್ರೀತಿಯನ್ನು ತೊರೆದು ಮರಣಕ್ಕೆ ಹಿಂತೆಗೆಯದೆ ಯಜ್ಞದ ಕುರಿಯಾದಾತನ ರಕ್ತದ ಬಲದಿಂದಲೂ ತಮ್ಮ ವಾಕ್ಯದ ಬಲದಿಂದಲೂ ಅವನನ್ನು ಜಯಿಸಿದರು. ಈಗ ಓದಿಕೊಂಡಂಥ ವಾಕ್ಯ ಭಾಗದಲ್ಲಿ ನೋಡ್ತೇವೆ, ಯಜ್ಞದ ಕುರಿಯಾದಾತನ ರಕ್ತದ ಬಲದಿಂದಲೂ ವಾಕ್ಯದ ಬಲದಿಂದಲೂ ಸೈತಾನನನ್ನು ಜಯಿಸಿದರಂತೆ. ಸೈತಾನನನ್ನು ಜಯಿಸಲು ದೇವರ ವಾಕ್ಯ ನಮಗೆ ಸಹಾಯ ಮಾಡುತ್ತದೆ. ಶೋಧನೆಯನ್ನು ಜಯಿಸಲು, ಸೈತಾನನನ್ನು ಜಯಿಸಲು ಸತ್ಯ ವೇದ ವಾಕ್ಯಗಳನ್ನು ನಾವು ಗಟ್ಟಿಯಾಗಿ ಹಿಡಿದುಕೊಳ್ಳಬೇಕು. ನೋಡ್ರಿ, ಕೆಲವರು ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾರೆ, ಆದರೆ ಬೈಬಲನ್ನು ಓದುವುದಿಲ್ಲ, ಸತ್ಯವೇದ ವಾಕ್ಯಗಳನ್ನು ಅಭ್ಯಾಸ ಮಾಡುವುದಿಲ್ಲ. ಒಬ್ಬ ದೇವ ಸೇವಕರು ಹೀಗೆ ಹೇಳಿದ್ದಾರೆ, 49% ನೀನು ಪ್ರೇಯರ್ ಮಾಡಿದರೆ 51% ನಾವು ಸತ್ಯವೇದವನ್ನು ಓದಬೇಕಂತೆ. ನೋಡ್ರಿ, ಹಾಗಾದರೆ ದೇವರ ವಾಕ್ಯವನ್ನು ಓದಬೇಕು. ನಾವು ದೇವರೊಂದಿಗೆ ಮಾತನಾಡುವುದಕ್ಕಿಂತಲೂ ದೇವರು ನಮ್ಮೊಂದಿಗೆ ಹೆಚ್ಚು ಸಮಯ ಮಾತನಾಡಬೇಕೆಂಬುದಾಗಿ ನಾವು ದೇವರ ವಾಕ್ಯಗಳನ್ನು ಓದಬೇಕು. ನೋಡ್ರಿ, ಸೈತಾನನನ್ನು ಎದುರಿಸಲು, ಜಯಿಸಲು ದೇವರ ವಾಕ್ಯವನ್ನು ಉಪಯೋಗಿಸಲು ನಾವು ಕಲಿತುಕೊಳ್ಳಬೇಕು. ಯೇಸು ಸ್ವಾಮಿಯನ್ನು ಸೈತಾನನು ಅಡವಿಯಲ್ಲಿ ಶೋಧಿಸಿದನಂತೆ. ನೋಡ್ರಿ, ಅಲ್ಲಿ ಶೋಧಿಸುವಂಥ ಸಮಯದಲ್ಲಿ ಅಲ್ಲಿ ಮುಖ್ಯವಾಗಿ ಯೇಸು ಸ್ವಾಮಿ ಎಲ್ಲ ಶೋಧನೆಗಳನ್ನು ಜಯಿಸಿದರು. ಹೇಗೆ ಜಯಿಸಿದರು ಗೊತ್ತಾ? ಈ ವಾಕ್ಯದ ಬಲದಿಂದ, ವಚನಗಳಿಂದ. ಖಡ್ಗದಿಂದ ಜಯಿಸಲಿಲ್ಲ, ಕತ್ತಿಯಿಂದ ಜಯಿಸಲಿಲ್ಲ, ಬಂದೂಕಿನಿಂದ ಜಯಿಸಲಿಲ್ಲ. ಸೈತಾನನನ್ನು ವಾಕ್ಯದ ಬಲದಿಂದ ಯೇಸು ಸ್ವಾಮಿ ಶೋಧನೆಗಳನ್ನು ಜಯಿಸಿದರು. ನೀವು ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 1ರಿಂದ 10 ವಚನಗಳನ್ನು ನೀವು ಓದುವಾಗ ಅದರ 3ನೇ ವಚನ ಹೇಳ್ತದೆ, ಸೈತಾನನು ಆತನಿಗೆ. 4ನೇ ವಚನ, ಯೇಸು ಅವನಿಗೆ. 3ನೇ ವಚನ ಹೇಳ್ತದೆ, ಸೈತಾನನು ಆತನಿಗೆ. 4ನೇ ವಚನ, ಯೇಸು ಅವನಿಗೆ. 5ನೇ ವಚನ, ಸೈತಾನನು ಆತನನ್ನು. 4ನೇ ಅಧ್ಯಾಯ 12ನೇ ವಚನ, ಅಲ್ಲಿ ಕೂಡ ಯೇಸು ಸ್ವಾಮಿ ವಾಕ್ಯವನ್ನು ನೋಡಿದರು. ನೋಡ್ರಿ, ಸೈತಾನನು ಸಹ ಅಲ್ಲಿ ಏನು ಹೇಳನ್ನ ಗೊತ್ತಾ? ವಾಕ್ಯವನ್ನೇ ಹೇಳಿದ. ಆ ವಾಕ್ಯಕ್ಕೆ ಪ್ರತ್ಯುತ್ತರವಾಗಿ ಸತ್ಯವೇದ ವಾಕ್ಯವನ್ನು ಹೇಳುತ್ತಾ ಹೇಳುತ್ತಾ ಸೈತಾನನ 3 ಶೋಧನೆಗಳನ್ನು ಯೇಸು ಸ್ವಾಮಿ ಜಯಿಸಿದರು. ಯೇಸು ಸ್ವಾಮಿಗೆ ಸೈತಾನನನ್ನು ಜಯಿಸಲಿಕ್ಕೆ ದೇವರ ವಾಕ್ಯ ಅವಶ್ಯಕವಾಗಿರೋದಾದರೆ ನನಗೂ ನಿನಗೂ ಇನ್ನೂ ಎಷ್ಟೋ ಅವಶ್ಯಕವಾಗಿದೆ. ನಾವು ದೇವರ ವಾಕ್ಯದ ಮೂಲಕ ಸೈತಾನನನ್ನು ಜಯಿಸಬೇಕು. ಆದುದರಿಂದ ಈ ವಾಕ್ಯವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳ್ರೆ. ಇದು ಆತ್ಮನ ಖಡ್ಗವಾಗಿದೆ. ಹಲ್ಲೆಲೂಯಾ. ಈ ದೇವರ ವಾಕ್ಯದ ಕತ್ತಿಯು ಶತ್ರುವನ್ನು ಸೋಲಿಸುವಂಥ ಹದವಾದ ಕತ್ತಿಯಾಗಿದೆ. ಹಾಗಾದರೆ ನಮ್ಮ ಜೀವಿತದಲ್ಲಿ ದೇವರ ವಾಕ್ಯದ ಮೂಲಕ ಸೈತಾನನನ್ನು ಜಯಿಸುವವರಾಗಿರೋಣ. ಒಂದು ಅದ್ಭುತ ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಸ್ಮಿತ್ ವಿಗಲ್ಸ್ವರ್ತ್ ಎಂಬಂಥ ಒಬ್ಬ ದೊಡ್ಡ ಸೇವಕರು, ಅನೇಕ ಸತ್ತವರನ್ನು ಎಬ್ಬಿಸಿದಂಥ ಸೇವಕರು. 1-2 ಅಲ್ಲ, ಸುಮಾರು 18 ಜನಕ್ಕಿಂತ ಹೆಚ್ಚಾಗಿರುವ ಜನರನ್ನು ಅವರು ಸತ್ತ ಅವಸ್ಥೆಯಿಂದ ಎಬ್ಬಿಸಿದ್ದಾರಂತೆ. ಅವರ ಒಂದು ಅದ್ಭುತವಾದಂಥ, ಅವರ ಒಂದು ಸ್ಪೆಷಲ್ ಆಗಿರುವಂಥ ಅವರ ಒಂದು ಕ್ಯಾರೆಕ್ಟರ್ ಏನಂತ ಹೇಳಿದ್ರೆ, 15 ನಿಮಿಷಕ್ಕೆ ಒಮ್ಮೆ ಆದರೂ ಅವರು ಬೈಬಲನ್ನು ಓಪನ್ ಮಾಡಬೇಕು. ಎಷ್ಟು ನಿಮಿಷ? 15 ನಿಮಿಷಗಳಿಗೆ ಒಮ್ಮೆ ಆದರೂ ಸತ್ಯವೇದವನ್ನು ಓದಬೇಕು. ಓದದೇ ಇದ್ದರೆ ಅವರಿಗೆ ಸಮಾಧಾನವಾಗ್ತಾ ಇರಲಿಲ್ಲ. ಅವರು ಎಲ್ಲೇ ಇರಲಿ, ಪ್ರಯಾಣ ಮಾಡಲಿ, ಟ್ರೈನಲ್ಲಿ ಹೋಗಲಿ, ಬಸ್ಸಲ್ಲಿ ಹೋಗಲಿ, 15 ನಿಮಿಷ ಮುಂಚೆನೇ ಬೈಬಲನ್ನು ತೆರೆದು ಓದಿಬಿಡ್ತಾ ಇದ್ರಂತೆ. ಅವರು ಏನಾದರೂ ಅವ್ರನ್ನ ಸ್ತೋತ್ರ ಊಟಕ್ಕೆ ಆಹ್ವಾನಿಸಿದರೆ ಅಲ್ಲಿ ಕೂಡ ಬೈಬಲ್ ತೊಗೊಂಡು ಹೋಗ್ತಾ ಇದ್ರಂತೆ. ಊಟ ಮಾಡುವ ಮೊದಲು ಬೈಬಲ್ ತೆರೆದು ಓದಿ ನಂತರ ಊಟವನ್ನು ಮಾಡ್ತಾ ಇದ್ರಂತೆ. ನೋಡ್ರಿ, ಅಷ್ಟು ಸತ್ಯವೇದ ವಾಕ್ಯಗಳನ್ನು ಹಿಡಿದು ಪ್ರಾರ್ಥಿಸ್ತಾ ಇದ್ರು. ಯಾರಾದರೂ ರೋಗಿಗಳು ಬಂದರೆ ಈ ವಾಕ್ಯಗಳನ್ನು ಓದಿ ಪ್ರಾರ್ಥಿಸಿ ಅವರ ಮೇಲೆ ಕೈ ಇಟ್ಟಾಗ ಅದ್ಭುತ ನಡೀತಾ ಇತ್ತಂತೆ. ಸ್ತೋತ್ರ, ದೇವರು ಅವರನ್ನು ಅಪರಿಮಿತವಾಗಿ ತನ್ನ ನಾಮದ ಮಹಿಮೆಗೋಸ್ಕರವಾಗಿ ಶಕ್ತವಾಗಿ ಉಪಯೋಗಿಸಿದರು. ಅವರ ಸೇವೆಯಲ್ಲಿ
ಒಂದು ರಹಸ್ಯ ಏನಂದರೆ ಅವರು ದೇವರ ವಾಕ್ಯವನ್ನು ಸ್ತೋತ್ರ ಮಾನಿಸುತ್ತಾ ಇದ್ದರು. ಇವತ್ತು ನಾವು ಬೈಬಲ್ ಓಪನ್ ಮಾಡಿ ಎಷ್ಟೋ ವರ್ಷಗಳಾಗಿಬಿಟ್ಟಿದೆ, ಆದರೆ ಸ್ತೋತ್ರ ಸತ್ಯವೇದವನ್ನು ತೆರೆಯಬೇಕು, ಓದಬೇಕು. ಸತ್ಯವೇದವನ್ನು ಓದುವಾಗ ಮಾತ್ರ ನಮ್ಮ ಜೀವಿತದಲ್ಲಿ ಸೈತಾನನನ್ನು ಗೆಲ್ಲಲಿಕ್ಕೆ ಸಾಧ್ಯ. ಆಗಿರೋದಾದರೆ ನಮ್ಮ ಜೀವಿತದಲ್ಲಿ ದೇವರ ವಚನವನ್ನು ಗಟ್ಟಿಯಾಗಿ ಹಿಡ್ಕೊಳ್ಳೋಣ. ದೇವರ ವಚನದ ಮೂಲಕ ಸೈತಾನನನ್ನು ಜಯಿಸೋಣ. ಹೇಗೆ ವಾಕ್ಯದಲ್ಲಿ ಓದಿಕೊಂಡಿವೋ, ಅವರು ಯಜ್ಞದ ಕುರಿಯಾದ ಆತನ ರಕ್ತದ ಬಲದಿಂದಲೂ ವಾಕ್ಯದ ಬಲದಿಂದಲೂ ಸೈತಾನನನ್ನು ಜಯಿಸಿದ್ರಂತೆ. ನಾವು ಸಹ ವಾಕ್ಯದ ಬಲದಿಂದ, ಯೇಸುವಿನ ರಕ್ತದ ಬಲದಿಂದ ಸೈತಾನನನ್ನು ಜಯಿಸೋಣ. ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನೀನು ಒಳ್ಳೆಯ ದೇವರಪ್ಪ. ಕರ್ತನೇ, ನಿಮ್ಮ ಅಮೂಲ್ಯವಾದ ವಾಕ್ಯಗಳಿಗಾಗಿ, ಆತ್ಮನ ಖಡ್ಗವಾದ ವಾಕ್ಯಗಳಿಗಾಗಿ ಸ್ತೋತ್ರ. ದೇವರೇ ಅಪ್ಪ, ನಿನ್ನ ವಚನದಲ್ಲಿ ನಾವು ಓದಿದ ಹಾಗೆ ಅವರ ದೇವರೇ ಜೀವದ ಹಂಗನ್ನು ತೊರೆದು ದೇವರೇ ಯಜ್ಞದ ಕುರಿಯಾದ ಆತನ ರಕ್ತದ ಬಲದಿಂದ, ನಿಮ್ಮ ವಾಕ್ಯದ ಬಲದಿಂದ ಸೈತಾನನನ್ನು ಜಯಿಸಿದರು. ನಾವು ಸಹ ಈ ಲೋಕದ ಶೋಧನೆಗಳನ್ನು ಜಯಿಸಲು, ಸೈತಾನನನ್ನು ಜಯಿಸಲು ದೇವರೇ ನಿನ್ನ ವಾಕ್ಯವನ್ನು ಹಿಡಿದುಕೊಂಡು ಮುನ್ನುಗ್ಗಲಿಕ್ಕೆ ನಮಗೆ ಸಹಾಯ ಮಾಡಿರಿ. ಧ್ಯಾನಿಸಲಿಕ್ಕೆ ಸಹಾಯ ಮಾಡಿರಿ, ಓದಲಿಕ್ಕೆ ಸಹಾಯ ಮಾಡಿರಿ. ನಮ್ಮ ಕಣ್ಗಳು ತೆರೆಯಲ್ಪಡಲಿ. ಈ ದಿನ ವಿಡಿಯೋನ ವಾಚ್ ಮಾಡಿದ ಪ್ರತಿಯೊಬ್ಬರನ್ನ ಬ್ಲೆಸ್ ಮಾಡಿರಿ. ನಿನ್ನ ಕೃಪೆಯಿಂದ ತುಂಬಿಸಿರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ದೇವರ ವಾಕ್ಯ ಎಂಬ ಕತ್ತಿಯನ್ನು, ಖಡ್ಗವನ್ನು ಹಿಡಿದು ಮುಂದುವರಿಯೋಣ. ಸಕಲ ಸೈತಾನನ ಶೋಧನೆಗಳನ್ನು, ಸೈತಾನನನ್ನು ವಾಕ್ಯದ ಬಲದಿಂದ ಜಯಿಸೋಣ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಮೈ ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿರಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.